ಇಡೀ ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇ ಆಸ್ತಿ ಮಾಡುವುದನ್ನು ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಹಲವಾರು ತಂತ್ರಾಂಶಗಳನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡುವ ದೃಷ್ಟಿಯಿಂದ ಡಿಸೆಂಬರ್ 2025 ಕೊನೆಯ ವಾರದಿಂದ ಹೊಸ ಇ ಆಸ್ತಿ ತಂತ್ರಾಂಶವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಮತ್ತು ಎಲ್ಲ ನಗರಸಭೆ, ಪುರಸಭೆ ವ್ಯಾಪ್ತಿಗಳಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ. ಈ ಹೊಸ ಇ ಆಸ್ತಿ ತಂತ್ರಾಂಶದಲ್ಲಿ ಪಟ್ಟಣದಲ್ಲಿರುವಂಥ ಎಲ್ಲ ಆಸ್ತಿಗಳ ವಿವರಗಳನ್ನು PID ವಾರು, ಸಂಖ್ಯೆವಾರು, ವಾರ್ಡ್ ವಾರು, ಹೆಸರುವಾರು ಒಂದು ನಮ್ಮ ಇ ಆಸ್ತಿ ಪೋರ್ಟಲಲ್ಲಿ ಬಿಡುಗಡೆ ಮಾಡಿರ್ತವೆ. ಯಾವುದೇ ಒಬ್ಬ ನಾಗರಿಕರು ಅದನ್ನು ಪೋರ್ಟಲ್ಗೆ ಎಂಟ್ರಾಗಿ ಅಲ್ಲಿ ತಮ್ಮ ವಾರ್ಡ್ ವಾರು ಇಲ್ಲ ಅವರ PID ನಂಬರ್ ವಾರು ಅಥವಾ ಹೆಸರು ವಾರು ಅವರ ಆಸ್ತಿಯನ್ನು ಶೋಧ ಮಾಡ್ಕೋಬೋದಾಗಿರುತ್ತೆ. ಅದನ್ನು ಶೋಧಿಸಿ ಅವರು ಅವರ ಆಧಾರ್ ನಂಬರು ಮತ್ತು OTP KYC ನಂಬರ್ಗಳನ್ನು ಎಂಟ್ರಿ ಮಾಡೋದ್ರ ಮೂಲಕ ಯಾವುದಾದ್ರೂ ಕರೆಕ್ಷನ್ಸ್ ಅವಶ್ಯಕತೆ ಇದ್ದಲ್ಲಿ ಉದ್ದ, ಅಗಲ, ವಿಸ್ತೀರ್ಣ ಅಥವಾ ಹೆಸರು ಇತ್ಯಾದಿಗಳ ಅಥವಾ ಚೆಕ್ಬಂದಿ ಇದರ ವ್ಯತ್ಯಾಸಗಳನ್ನು ಇದ್ದಲ್ಲಿ ಅದನ್ನು ತಿದ್ದುಪಡಿ ಮಾಡಿ, ಅಥವಾ ವ್ಯತ್ಯಾಸವಿಲ್ಲದಿದ್ದಲ್ಲಿ ಅದನ್ನು ಯಥಾವತ್ತಾಗಿ ಅದನ್ನು ಮತ್ತು EYC OTP ತೆಗೆದುಕೊಂಡು ಅವರೇ ಪುಷ್ ಅಥವಾ ಸಬ್ಮಿಟ್ ಮಾಡಬೇಕಾಗ್ತದೆ. ಅವ್ರು ಸಬ್ಮಿಟ್ ಮಾಡಿದಾಗ ಅದು ಮೊದಲಾದರೆ 8 ಹಂತಗಳಲ್ಲಿ ಅದು ಹೋಗಬೇಕಿತ್ತು. ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್, ರೆವಿನ್ಯೂ ಆಫೀಸರು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು, ಡೆಪ್ಯೂಟಿ ಕಮಿಷನರ್ ರೆವಿನ್ಯೂ ಆಫೀಸರ್ ಈ ರೀತಿ. ಈಗ ಆ ಹಂತಗಳನ್ನೆಲ್ಲ ಕಡಿಮೆ ಮಾಡಿ ಸರಳೀಕೃತಗೊಳಿಸಿ ಕೇವಲ 2 ಹಂತಗಳನ್ನು, ಅಂದರೆ ಒಂದು ಸಾರಿ ಗ್ರಾಹಕ ಬಂದು ಅದನ್ನು ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅವರ ಆಸ್ತಿಯನ್ನು ಇ ಆಸ್ತಿ ತಂತ್ರಾಂಶದಲ್ಲಿ ಪುಷ್ ಮಾಡಿದಾಗ ಅದು ಕೇವಲ 2 ಹಂತಗಳಲ್ಲಿ, ಒಂದು ರೆವಿನ್ಯೂ ಇನ್ಸ್ಪೆಕ್ಟರು, ಮತ್ತೊಂದು ರೆವಿನ್ಯೂ ಆಫೀಸರು, 2 ಹಂತ, ಒಬ್ಬರು ಅಪ್ರೂವರ್ ಅಂತ ಕರೀತಾರೆ, ಮತ್ತೊಬ್ಬರು ವೆರಿಫೈಯರ್ ಅಂತ ಕರೀತಾರೆ. ಆ 2 ಹಂತಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ. ಯಾವುದಾದ್ರೂ ಅವರು ಅಮೆಂಡ್ಮೆಂಟ್ ಮಾಡಿದಾಗ, ಉದ್ದ, ಅಗಲ ಇದರ ತಿದ್ದುಪಡಿ ಮಾಡಿದಾಗ ಸೂಕ್ತ ದಾಖಲಾತಿಗಳನ್ನು ಅದಕ್ಕೆ ಅವ್ರು ನಮೂದಿಸಬೇಕಾಗ್ತದೆ. ಆ ನಮೂದಿಸಿದ ಅನಿವಾರ್ಯ ಕಾರಣಗಳಿಂದ ನಮೂದಿಸಿಲ್ಲ ಅಂದ್ರೂ ಕೂಡ ಅದು ಅಪ್ರೂವರ್ ಅಂತಕ್ಕೆ ಹೋದಾಗ ಅಲ್ಲಿಂದ ಅವರಿಗೆ ಫೋನ್ ಮಾಡೋದ್ರ ಮೂಲಕ ಆಗಲಿ ಅಥವಾ ಸಂಪರ್ಕ ಮಾಡೋದ್ರ ಮೂಲಕ ಆಗಲಿ ಅಡಿಷನಲ್ ಡಾಕ್ಯುಮೆಂಟ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ. ಆದರೆ ಈ ಹೊಸ ಇ ಆಸ್ತಿ ತಂತ್ರಾಂಶವನ್ನು ಅನುಷ್ಠಾನ ಮಾಡುವಾಗ ಹಲವಾರು ತಾಂತ್ರಿಕ ಸಮಸ್ಯೆಗಳು ಹಲವಾರು ಆಡಳಿತಾತ್ಮಕ ಸಮಸ್ಯೆಗಳು ಕೂಡ ಕಂಡು ಬಂದಿರುತ್ತೆ. ಹಾಗಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 13 ಮಹಾನಗರ ಪಾಲಿಕೆಗಳಿದೆ. ರಾಯಚೂರು, ಹಾಸನ ಮತ್ತು ಬೀದರ್ ಹೊಸದಾಗಿ ಸೇರಿಕೊಂಡಂಥ ಮಹಾನಗರ ಪಾಲಿಕೆಗಳು ಸೇರಿಕೊಂಡು, ಆದರೆ ಈ 13 ಮಹಾನಗರ ಪಾಲಿಕೆಗಳಲ್ಲಿ ಅತ್ಯಂತ ಹೆಚ್ಚು ಇ ಆಸ್ತಿಗಳನ್ನು ಕೊಟ್ಟಿರೋದು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ. ಸುಮಾರು 2,500 ಅಷ್ಟು ಈ ಖಾತಾಗಳನ್ನು ಹೊಸ ತಂತ್ರಾಂಶ ಬಂದ ಮೇಲೆ ನಾವು ಇಶ್ಯೂ ಮಾಡಿದ್ದೇವೆ. ಇದುವರೆಗೂ 35,000 ಖಾತಾಗಳನ್ನು ನಾವು ಇಶ್ಯೂ ಮಾಡಿದ್ದೇವೆ. ಅದರಲ್ಲಿ ಹೊಸ ತಂತ್ರಾಂಶದ ಮೂಲಕ ನಾವು 2,500 ಅಷ್ಟು ಈ ಖಾತಾಗಳನ್ನು ಮಾಡಿ ಅಗ್ರಗಣ್ಯ ಸ್ಥಾನದಲ್ಲಿದ್ದೇವೆ. ನಮ್ಮ 2ನೇ ಪೊಸಿಷನ್ನಲ್ಲಿ ನಮಗೆ ದಾವಣಗೆರೆ, ತುಮಕೂರು ಇದ್ದರೂ ಕೂಡ ಇವನ್ 1,000 ಕೂಡ ದಾಟಕ್ಕಾಗಿಲ್ಲ. ಅದು 800, 900 ಈ ಸ್ಥಾನದಲ್ಲಿದೆ. ಅಂದರೆ ಈ ರೀತಿ ನಮ್ಮ ದ್ವಿತೀಯ ಸ್ಥಾನದಲ್ಲಿರುವಂಥ ಬೇರೆ ಪಾಲಿಕೆ ಕಂಪೇರ್ ಮಾಡಿಕೊಂಡ್ರೆ 3ರಷ್ಟು ಹೆಚ್ಚು ಈ ಖಾತನ ಕೊಡಬೇಕಾದ್ರೆ ಹಲವಾರು ತಾಂತ್ರಿಕ ಆಡಳಿತ ತೊಂದರೆಗಳಿದ್ದರೂ ಕೂಡ ಅದನ್ನು ನಾವು ನಮ್ಮ ಅಧಿಕಾರಿಗಳಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ, ತರಬೇತಿಗಳನ್ನು ಕೊಡೋದ್ರ ಮೂಲಕ, ನಮ್ಮ ಕಂದಾಯ ಶಾಖೆ ಎಲ್ಲ ಬಿಲ್ ಕಲೆಕ್ಟರ್ಗಳು, ಕ್ರಿಯೇಟರ್ಗಳು, RIಗಳು, ದ್ವಿತೀಯ ಸಹಾಯಕರು, ಪ್ರಥಮ ಸಹಾಯಕರು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು, ಝೋನಲ್ ಕಮಿಷನರು ಎಲ್ಲರಿಗೂ ಕೂಡ ಹಲವಾರು ಹಂತಗಳ ತರಬೇತಿಗಳನ್ನು ನೀಡೋದ್ರ ಮೂಲಕ ಇದು ಸಾಧ್ಯವಾಗಿದೆ. ಹಾಗಾಗಿ ಯಾವುದೇ ನಾಗರಿಕರು ತಾವೇ ಬೇಕಾದರೆ ಶಿವಮೊಗ್ಗ 1 ಅಥವಾ ಕರ್ನಾಟಕ 1ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆನ್ಲೈನ್ ಮೂಲಕ ಅವರು ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದಿಲ್ಲ ಅಂತಂದರೆ ಅದು ಯಾವುದು ಸಾಧ್ಯ ಅಂದರೆ ನೇರವಾಗಿ ಬಂದುಬಿಟ್ಟು ಆ ಒಂದು ವಲಯ ಕಚೇರಿ, ಗೋಪಿಚಂದ್ರ ಸರ್ಕಲ್ ಹತ್ರ ಇರುವಂಥ ಒಂದು ವಲಯ ಕಚೇರಿ, ನಮ್ಮ ಪ್ರಧಾನ ಕಚೇರಿಯಲ್ಲಿರುವಂಥ ವಲಯ ಕಚೇರಿ ಮತ್ತು ವಿನೋಬನಗರ ಝೋನಿನ ವಲಯ ಕಚೇರಿಯಲ್ಲಿ ಬಂದು ಭೇಟಿ ಮಾಡಿದ್ರೆ ಅಲ್ಲಿರುವಂಥ ಡೇಟಾ ಎಂಟ್ರಿ ಆಪರೇಟರ್ಸ್ಗಳು ತಮಗೆ ಸಹಾಯವನ್ನು ಮಾಡಿಕೊಟ್ಟು ಅದನ್ನು ಆನ್ಲೈನ್ ಅಪ್ಲೋಡ್ ಮಾಡೋದಕ್ಕೂ ಕೂಡ ಸಹಾಯವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಪ್ರತಿ ಸಾಪ್ತಾಹಿಕ ವಾರ ಆಯುಕ್ತನಾಗಿ, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತನಾಗಿ ಆಯುಕ್ತರ ಸಾಪ್ತಾಹಿಕ ಖಾತಾ ಅದಾಲತ್ ಕುಂದುಕೊರತೆ ಸಭೆಯನ್ನು ನಾನು ಆರ್ಗನೈಸ್ ಮಾಡ್ತಾ ಇದ್ದೇನೆ. ಪ್ರತಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ವಿನೋಬನಗರ ವಲಯ ಝೋನ್ನಲ್ಲಿ ನಾನೇ ಖುದ್ದು ಆಯುಕ್ತನಾಗಿ ಹಾಜರಾಗಿರ್ತಾನೆ. ಅದೇ ರೀತಿ ಪ್ರತಿ ಗುರುವಾರ ಗೋಪಿ ಶೆಟ್ಟಿ ವೃತ್ತ ಅಂತ ಏನು ಕರಿತೀವಿ, ಅಥವಾ ಶೀನಪ್ಪ ಶೆಟ್ಟಿ ವೃತ್ತ ಅಂತ ಏನು ಕರಿತೀವಿ, ಆ ಒಂದು ಕಚೇರಿಯ ವಲಯ 2 ಕಚೇರಿನಲ್ಲಿ ಕೂಡ ನಾನು 3 ಗಂಟೆಯಿಂದ 5 ಗಂಟೆವರೆಗೂ ಸಂಜೆ ಹಾಜರಾಗಿರ್ತಾನೆ. ಪ್ರಧಾನ ಕಚೇರಿ ವಲಯ 3ನಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆ 5 ಗಂಟೆವರೆಗೂ ಹಾಜರಾಗಿರ್ತಾನೆ. ಅಲ್ಲೇ ಬಂದುಬಿಟ್ಟು ನಮ್ಮ ಸಾರ್ವಜನಿಕರು ತಮ್ಮ ಏನೇ ಖಾತಾ ಆಗಲಿಲ್ಲ ಅಂತಂದರೆ, ಟ್ಯಾಕ್ಸಿಫಿಕೇಷನ್ ಕೊರತೆಗಳಿದ್ದರೆ, ಅಥವಾ ನಮ್ಮ ಅಧೀನ ಸಿಬ್ಬಂದಿಯಿಂದ ಯಾವುದಾದ್ರು ತಡ ಆಗ್ತಾ ಇತ್ತ ಅಂತಂದರೆ, ಅಥವಾ ಯಾವುದಾದ್ರು ಗೊಂದಲಗಳಿದ್ದರೆ, ಯಾವುದಾದ್ರು ನಿಮಗೆ ಸರಿಯಾದ ಸಮಯದಲ್ಲಿ ಆಗದಲ್ಲೇ ಇಲ್ಲ ಅಂದರೆ ಆ ಎಲ್ಲ ಕುಂದುಕೊರತೆಗಳನ್ನು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಅಲ್ಲಿ ಹಾಜರಾದಲ್ಲಿ ನಮ್ಮ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ನಾವು ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದೇವೆ. ಅವರು ತಮಗೆಲ್ಲ ಟೋಕನ್ ನಂಬರ್ನ ಕೊಟ್ಬಿಟ್ಟು ಅಲ್ಲಿ ಕುಂಡಿಸಿರ್ತಾರೆ. ಒಂದನೇ ಟೋಕನ್ ವಾರು ಬಂದು ನಾನು ಕರೆದು ಅಲ್ಲಿನ ಬಿಲ್ ಕಲೆಕ್ಟರ್ಗಳು, ಕೇಸ್ ವರ್ಕರ್ಗಳು, RIಗಳು, ROಗಳು, AROಗಳನ್ನೆಲ್ಲ ಕರೆದು ಸಂಬಂಧಪಟ್ಟ ರಿಜಿಸ್ಟರ್ಗಳನ್ನು ಅಲ್ಲೇ ಬಂದು ತರಿಸಿ ಅದು ಯಾವ ಕಾರಣಕ್ಕೆ ತಡ ಆಗ್ತಾ ಇದೆ
ಇದೆ, ಪರಿಹಾರ ಏನು ಅನ್ನೋದನ್ನು ಅಲ್ಲೇ ಸೂಚಿಸಿ ಆದೇಶ ಮಾಡಿ, ಅದು ನಿಯಮಬದ್ಧವಾಗಿದ್ದರೆ ಕೂಡಲೇ ಪರಿಹಾರ ಆಗಬೇಕು, ಆ ರೀತಿ ಬಂದುಬಿಟ್ಟು ಅಲ್ಲೇ ಆದೇಶ ಮಾಡುವಂಥ ಕ್ರಿಯೆಗಳನ್ನು ಕೂಡ ಇಟ್ಕೊಂಡಿದ್ದಾನೆ. ಈ ಆಯುಕ್ತರ ಸಾಪ್ತಾಹಿಕ ವಲಯವಾರು ವಿಸಿಟನ್ನು ಎಲ್ಲ ನಾಗರಿಕರು ಬಳಸ್ಕೊಳ್ಬೇಕು. ತಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಒಂದೇ ಏಕಗವಾಕ್ಷಿ ಕೌಂಟರ್ ಅಂತ ಏನು ಹೇಳ್ತೀವಿ ನಾವು, ಸಿಂಗಲ್ ವಿಂಡೋ, ಒಂದೇ ಟೇಬಲಲ್ಲಿ ಅಲ್ಲಿ ಇಲ್ಲಿ ಓಡಾಡ್ದಲೇ ಕ್ಲಿಯರ್ ಮಾಡ್ಕೊಳ್ಳೋಂಥ ಅವಕಾಶಗಳು ಇರುತ್ತೆ. ಅದನ್ನು ತಾವೆಲ್ಲರೂ ಬಳಸ್ಕೊಳ್ಬೇಕು ಅಂತ ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಈ ಆಸ್ತಿಯನ್ನು ಕಡ್ಡಾಯವಾಗಿ ಪಡೆಯೋದ್ರ ಮೂಲಕ ತಮ್ಮ ಆಸ್ತಿಯ ದಾಖಲಾತಿಗಳನ್ನು ತಾವೆಲ್ಲ ಭದ್ರತೆ ಮಾಡಿಕೊಳ್ಬೇಕು. ಈ ಒಂದು ಆಯುಕ್ತರ ಸಾಪ್ತಾಹಿಕ ಖುದ್ದು ಖಾತಾ ಅದಾಲತ್ ಕಾರ್ಯಕ್ರಮ ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ ವಿನೋಬನಗರ, ಗೋಪಿಶೆಟ್ಟಿ ವೃತ್ತ ಮತ್ತು ಪ್ರಧಾನ ಕಚೇರಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ. ದಯಮಾಡಿ ಬಳಸ್ಕೊಳ್ಳಿ. ತಮ್ಮ ಎಲ್ಲ ಕಂದಾಯ ಶಾಖೆಗೆ ಖಾತಾ ಸಂಬಂಧಪಟ್ಟಂಗೆ, ಟ್ಯಾಕ್ಸ್ ಫಿಕ್ಸೇಷನ್ ಸಂಬಂಧಪಟ್ಟಂಗೆ, ಬಿಲ್ಡಿಂಗ್ ಲೈಸೆನ್ಸ್ ಸಂಬಂಧಪಟ್ಟಂಗೆ ಯಾವುದೇ ದೂರುಗಳಿದ್ರೂ ಕೂಡ ನೇರವಾಗಿ ವಲಯ ಕಚೇರಿಯಲ್ಲಿ ಆ ಸಮಯದಲ್ಲಿ ಬಂದು ತಾವು ಬಗೆಹರಿಸ್ಕೊಳ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ನಾನು ಮಾಯಣ್ಣಗೌಡ, ಆಯುಕ್ತರು, ಶಿವಮೊಗ್ಗ ಮಹಾನಗರ ಪಾಲಿಕೆ. ಧನ್ಯವಾದಗಳು.